ಮಾಲೇಗಾಂವ್ ಸ್ಫೋಟ ಪ್ರಕರಣದ ತೀರ್ಪಿನಲ್ಲಿ ಏನಿದೆ? ಈ ತೀರ್ಪು ಕಾಂಗ್ರೆಸ್ ಸೃಷ್ಟಿಸಿದ ಹಿಂದೂ ಭಯೋತ್ಪಾದನೆ ಎಂಬ ಕಪೋಲ ಕಲ್ಪಿತ ಆರೋಪಕ್ಕೆ ಪೂರ್ಣ ವಿರಾಮ ಹಾಕಿದ. ಸಾಧ್ವಿ ಪ್ರಜ್ಞಾ ಸಿಂಗ್, ಕರ್ನಲ್ ಪುರೋಹಿತ್ ಸೇರಿ ಎಲ್ಲ ಆರೋಪಿಗಳು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬಲಿಯಾದ್ರ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೇಗಾಂವ್ ನಗರದಲ್ಲಿ 17 ವರ್ಷಗಳ ಹಿಂದೆ ನಡೆದ ಬಾಂಬ್ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಎನ್ಐಎ ವಿಶೇಷ ನ್ಯಾಯಾಲಯ ಇಂದು ತೀರ್ಪನ್ನು ಪ್ರಕಟ ಮಾಡಿದೆ. ಮುಂಬೈನ ವಿಶೇಷ ಎನ್ಐಎ ನ್ಯಾಯಾಲಯವು ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಮಾಜಿ ಬಿಜೆಪಿ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಮತ್ತು ಮಾಜಿ ಸೇನಾ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಸೇರಿದಂತೆ ಎಲ್ಲ 7 ಮಂದಿ ಆರೋಪಿಗಳನ್ನ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ನಿರಪರಾಧಿಗಳು ಎಂದು ಘೋಷಿಸಿದೆ. ಸೆಪ್ಟೆಂಬರ್ 29, 2008ರಂದು ಮುಂಬೈನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವ ಮಾಲೇಗಾಂವ್ ಮಸೀದಿಯ ಬಳಿ ಬಾಂಬ್ ಸ್ಫೋಟಗೊಂಡಿತ್ತು. ಈ ಘಟನೆಯಲ್ಲಿ 6 ಮಂದಿ ಅಸುನೀಗಿದ್ದರು, ಹಲವರು ಗಾಯಗೊಂಡಿದ್ದರು. ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳ ಆರಂಭದಲ್ಲಿ ತನಿಖೆಯ ನೇತೃತ್ವ ವಹಿಸಿತ್ತು. 2011ರಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎ ತನಿಖೆಯನ್ನು ವಹಿಸಿಕೊಂಡಾಗ ಪ್ರಕರಣವು ಮಹತ್ವದ ತಿರುವು ಪಡೆದುಕೊಂಡಿತ್ತು. ಪ್ರಜ್ಞಾ ಸಿಂಗ್ ಅವರಿಗೆ ಸೇರಿದ್ದ ಮೋಟಾರ್ ಸೈಕಲ್ನಲ್ಲಿ ಬಾಂಬ್ ಇಡಲಾಗಿತ್ತು ಅಂತ ಮಹಾರಾಷ್ಟ್ರ ಎಟಿಎಸ್ ಸಲ್ಲಿಸಿದ್ದ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ 2016ರಲ್ಲಿ ಎನ್ಐಎ ಪರಿಷ್ಕೃತ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿ ಮೋಟಾರ್ ಸೈಕಲ್ ನಲ್ಲಿ ಬಾಂಬ್ ಇರಿಸಲಾಗಿತ್ತು ಎಂಬ ಆರೋಪಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ಹಾಗಾಗಿ ಸಾಧ್ವಿ ಪ್ರಜ್ಞಾ ಸಿಂಗ್ ಸೇರಿ ಒಟ್ಟು 5 ಆರೋಪಿಗಳ ಹೆಸರನ್ನ ಕೈಬಿಟ್ಟಿತ್ತು. ಅನಂತರವೇ ಅನಾರೋಗ್ಯ ಮತ್ತು ಚಿತ್ರಹಿಂಸೆಯಿಂದ ಪೀಡಿತರಾಗಿದ್ದ ಸಾಧ್ವಿ ಪ್ರಜ್ಞಾ ಸಿಂಗ್ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ರು. ಹಿಂದೂ ಭಯೋತ್ಪಾದನೆ ಎಂಬ ಪೆಡಂಭೂತ ಸೃಷ್ಟಿ. ಈ ಪ್ರಕರಣದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್, ಸೇನಾಧಿಕಾರಿ ಕರ್ನಲ್ ಪುರೋಹಿತ್ ಸೇರಿ ಉಳಿದ ಎಲ್ಲ ಆರೋಪಿಗಳು ಬಂಧನ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಮತ್ತು ಎಡಪಂಥೀಯರು ಹಿಂದೂ ಭಯೋತ್ಪಾದನೆ ಎಂಬ ಹೊಸ ಶಬ್ದವನ್ನ ಸೃಷ್ಟಿ ಮಾಡಿದರು. ಹೋದ ಬಂದಲ್ಲಿ ಹಿಂದೂ ಭಯೋತ್ಪಾದನೆ ದೇಶದಲ್ಲಿದೆ ಎಂದು ಹೇಳ್ತಾ ಇದ್ರು. ಈ ಬಗ್ಗೆ ಪ್ರಮುಖ ನಗರಗಳಲ್ಲಿ ಸೆಮಿನಾರ್, ವಿಚಾರ ಸಂಕಿರಣಗಳನ್ನು ಕೂಡ ನಡೆಸಿದ್ರು. ಆರ್ಎಸ್ಎಸ್ ಸೇರಿ ಹಿಂದೂ ಸಂಘಟನೆಗಳು ಭಯೋತ್ಪಾದಕತೆಯನ್ನು ನಡೆಸ್ತಾ ಇದೆ ಅಂತ ಮಿಥ್ಯ ಆರೋಪವನ್ನ ಮಾಡ್ತಾ ಇದ್ರು. ಇವತ್ತು ಈ ಹಿಂದೂ ಭಯೋತ್ಪಾದನೆ ಎಂಬ ಪದಕ್ಕೆ ಎನ್ಐಎ ವಿಶೇಷ ನ್ಯಾಯಾಲಯ ಕಾನೂನಾತ್ಮಕವಾಗಿ ಪೂರ್ಣ ವಿರಾಮ ಹಾಕಿದೆ. ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಚಿತ್ರಹಿಂಸೆ ನೀಡಿದ್ದ ಮಹಾರಾಷ್ಟ್ರ ಎಟಿಎಸ್. ಮಾಲೇಗಾಂವ್ ಸ್ಫೋಟ ಪ್ರಕರಣದಲ್ಲಿ 8 ವರ್ಷಗಳ ಕಾಲ ಜೈಲಿನಲ್ಲಿ ನರಳುತ್ತಾ ಇದ್ದ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಅವರಿಗೆ ಮಹಾರಾಷ್ಟ್ರ ಎಟಿಎಸ್ ಪೊಲೀಸರು ವಿಚಿತ್ರ ಚಿತ್ರಹಿಂಸೆಯನ್ನು ನೀಡಿದ್ರು. ಪ್ರಜ್ಞಾ ಸಿಂಗ್ ಅವರೇ ತಿಳಿಸಿರುವಂತೆ ಮೊದಲ 13 ದಿನಗಳಲ್ಲೇ ಸಾಕಷ್ಟು ಚಿತ್ರಹಿಂಸೆಯನ್ನು ನೀಡಿದ್ರು. ಬೆಲ್ಟಿನಲ್ಲಿ ಹೊಡೆದು ನರಗಳನ್ನ ಡ್ಯಾಮೇಜ್ ಮಾಡಿದ್ರು. ಹಗಲು ರಾತ್ರಿ ಎನ್ನದೆ ನನಗೆ ಹೊಡಿತಾ ಇದ್ರು. ರಕ್ತ ಸುರಿಯುವ ಜಾಗಕ್ಕೆ ಬಿಸಿ ನೀರಿಗೆ ಉಪ್ಪನ್ನ ಬೆರೆಸಿ ಹಾಕ್ತಾ ಇದ್ರು. ಮತ್ತೆ ಹೊಡಿತಾ ಇದ್ರು. ಈ ಚಿತ್ರಹಿಂಸೆಯಿಂದಾಗಿ ಮೆದುಳಿನಲ್ಲಿ ಊತ, ದೃಷ್ಟಿ ದೋಷ, ಶ್ರವಣ ದೋಷ, ಮಾತಿನಲ್ಲಿ ಅಸಮತೋಲನ ಶುರುವಾಯಿತು. ಹೀಗೆ ನನ್ನ ಜೀವನವನ್ನೇ ಕಾಂಗ್ರೆಸ್ ಬಲಿ ತೆಗೆದುಕೊಂಡಿತ್ತು ಅಂತ 2024ರಲ್ಲಿ ಹೇಳಿದರು. ಮಹಾರಾಷ್ಟ್ರ ಎಟಿಎಸ್ ಇವರಿಗೆ ಮಾತ್ರ ಅಲ್ಲ, ಬಂಧಿತರಾಗಿದ್ದ ಎಲ್ಲ ಆರೋಪಿಗಳಿಗೂ ಇದೇ ರೀತಿಯ ಚಿತ್ರಹಿಂಸೆ ನೀಡಿತ್ತು. ಹೀಗೆ ಕಾಂಗ್ರೆಸ್ ಸೃಷ್ಟಿಸಿದ ಹಿಂದೂ ಭಯೋತ್ಪಾದನೆಗೆ ಸಾಧ್ವಿ ಪ್ರಜ್ಞಾ ಸಿಂಗ್ ಸೇರಿ ಎಲ್ಲ ಆರೋಪಿಗಳು ಬಲಿಯಾದರು. ಜೀವನದ ಅಮೂಲ್ಯ ದಿನಗಳನ್ನ ಕಳೆದುಕೊಂಡರು. ಸಾಧ್ವಿ ಪ್ರಜ್ಞಾ ಸಿಂಗ್ ರನ್ನ ಸಂಸದರನ್ನಾಗಿ ಮಾಡಿತ್ತು ಬಿಜೆಪಿ. ಎಬಿವಿಪಿಯ ಕಾರ್ಯಕರ್ತೆಯಾಗಿದ್ದ ಪ್ರಜ್ಞಾ ಸಿಂಗ್ ತನ್ನ ಕಾಲೇಜು ದಿನಗಳಲ್ಲಿ ಎಲ್ಲ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದರು. ಅವರ ಬೆಂಕಿಯುಂಡೆ ಅಂತಿದ್ದ ಭಾಷಣಗಳು ಕಾಂಗ್ರೆಸ್ನ ನಿದ್ದೆ ಕೆಡಿಸಿತ್ತು. ಈ ಕಾರಣಕ್ಕಾಗಿಯೇ ಮಾಲೇಗಾಂವ್ ಸ್ಫೋಟದಲ್ಲಿ ಸಾಧ್ವಿಯನ್ನ ಸಿಕ್ಕಿ ಹಾಕಿಸಲಾಯಿತು ಅನ್ನುವುದು ಅನೇಕರ ಆರೋಪ. 2017ರಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಗೊಂಡು ಹೊರಬಂದಿದ್ದ ಸಾಧ್ವಿ ಪ್ರಜ್ಞಾ ಸಿಂಗ್ರಿಗೆ 2009ರ ಲೋಕಸಭಾ ಚುನಾವಣೆಯಲ್ಲಿ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲು ಟಿಕೆಟ್ ನೀಡಿತ್ತು. ಈ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದಿದ್ದ ಸಾಧ್ವಿ 5 ವರ್ಷಗಳ ಕಾಲ ಸಂಸದರಾಗಿದ್ದರು. ಅನಾರೋಗ್ಯದ ಕಾರಣಕ್ಕಾಗಿ 2024ರಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ. ಇವತ್ತು ಎನ್ಐಎ ವಿಶೇಷ ನ್ಯಾಯಾಲಯ ನೀಡಿದ ತೀರ್ಪಿನಿಂದ ಹಿಂದೂ ಭಯೋತ್ಪಾದನೆ ಎಂಬ ಕಪೋಲ ಕಲ್ಪಿತ ಪದಕ್ಕೆ ಪೂರ್ಣ ವಿರಾಮ ಹಾಕಿದ ಹಾಗಾಗಿದೆ. ಯಾವ ಪದದ ಮೂಲಕ ಕಾಂಗ್ರೆಸ್ ಹಿಂದೂ ಸಂಘಟನೆಗಳನ್ನ ಕಟಕಟಿಯಲ್ಲಿ ನಿಲ್ಲಿಸಲು ಸಂಚು ರೂಪಿಸಿತ್ತೋ ಅದೇ ಪದದಿಂದಾಗಿ 12 ವರ್ಷ ಅಧಿಕಾರವಿಲ್ಲದೆ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳುವ ಹಾಗಾಗಿದೆ. ಅದರಲ್ಲೂ 10 ವರ್ಷ ವಿರೋಧ ಪಕ್ಷದ ಅಧಿಕೃತ ಸ್ಥಾನವನ್ನು ಕೂಡ ದೇಶದ ಜನತೆ ನೀಡಿರಲಿಲ್ಲ ಅನ್ನೋದು ಉಲ್ಲೇಖ ಮಾಡಬೇಕಾದಂತಹ ಸಂಗತಿ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.